ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆ 8:30 ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದನ್ನ ಒಣಗಾಕೋಣ ಅಂತ ಮೇಲೆ ಬಂದಿದ್ದೆ. ಇನ್ನು ನೆನ್ನೆನೇ ಊರಿಗೆ ಬಂದಿದ್ದೆ, ನಾನು ನನ್ನ ಮಗಳು ಬಂದಿದ್ದು, ನನ್ನ ಹಸ್ಬೆಂಡ್ ಬಂದಿಲ್ಲ. ಅವರು ಹಬ್ಬದ ದಿನ ಬರ್ತಾರೆ. ಹಾಗಾಗಿ ಏನೇನು ಕೆಲಸ ಇದೆ ಬೇಗ ಬೇಗ ಮುಗಿಸ್ಕೊಬಿಡೋಣ. ಇನ್ನು ಮನೆ ಕ್ಲೀನ್ ಮಾಡೋದಿದೆ, ಹಾಗಾಗಿ ಇರೋ ಕೆಲಸನೆಲ್ಲ ಮುಗಿಸ್ಕೊಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಇನ್ನು ಬೆಳಗಿನ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬೆಳಗಿನ ಬಿಸಿಲನ್ನ ನಮ್ಮ ಮೇಲೆ ಬೀಳಬೇಕು, ತುಂಬಾ ಒಳ್ಳೆಯದು. ಅಲ್ಲಿದ್ದರೆ ನಾವು ಹೊರಗಡೆನೂ ಹೋಗಲ್ಲ, ಬಿಸಿಲು ಸ್ವಲ್ಪ ನೋಡೋದು ಕಡಿಮೆ ಇರುತ್ತೆ. ಇಲ್ಲಿ ಊರ ಕಡೆ ಇದ್ದರೆ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ ಮೇಲೆಲ್ಲ ಬಂದರೆ. ಇನ್ನು ನಮ್ಮ ಮನೆಯಿಂದ ಎಲ್ಲ ಗಿಡಗಳು ಹಾಕ್ಕೊಂಡಿದ್ದಾರೆ ನಮ್ಮ ಅತ್ತೆ. ಇನ್ನು ಅಡಿಕೆ ಗಿಡ, ಎಲೆ ಬೀಳು, ಇನ್ನು ಹಿಂದ್ಗಡೆನೇ ಸ್ಕೂಲ್ ಬೇರೆ ಇದೆ. ತುಂಬಾ ಚೆನ್ನಾಗಿದೆ ವೆದರು, ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಅನಿಸ್ತಿರುತ್ತೆ. ಅಕ್ಕಿ ಪಕ್ಷಿಗಳೆಲ್ಲ ಸೌಂಡ್ ಮಾಡ್ತಿರ್ತಾವಲ್ಲ, ಏನೋ ಅಂತ ಕೇಳೋಕ್ಕೆ ಒಂಥರ ಸಮಾಧಾನ ಅನಿಸ್ತಿರುತ್ತೆ. ಇನ್ನು ಟಿಫನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಟಿಫನಿಗೆ ಲೆಮನ್ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಬೇಗ ಬೇಗ ಕ್ವಿಕ್ಕಾಗಿ ಮಾಡಿಕೊಂಡ್ರೆ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೋದು. ಇನ್ನು 3 ಡೇಸೇ ಇರೋದು, ಅಷ್ಟರೊಳಗೆ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಮನೆ ಕೆಲಸನ. ಇನ್ನು ಹಬ್ಬ ಬೇರೆ ಬಂದುಬಿಡ್ತಲ್ಲ, ಹಾಗಾಗಿ ಬೇಗ ಬೇಗ ಟಿಫನ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಂತ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇನ್ನು ಪಪ್ಪಾಯ ಹಣ್ಣು ಬೆಳಗಿನ ಟೈಮ್ ಖಾಲಿ ಹೊಟ್ಟೆಗೆ ತಿಂತಾರೆ. ಇಲ್ಲಿ ಡೈಲಿನೂ ಇರುತ್ತೆ ಇಲ್ಲಿ ಪಪ್ಪಾಯ ಹಣ್ಣು. ನಮ್ಮ ಮಾವಂಗೆ ಇರಲೇಬೇಕು, ಅಕಸ್ಮಾತ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಅದ್ರ ಜೊತೆಗೆ ಏನು ಸಿರಿಧಾನ್ಯದ ಗಂಜಿನೂ ಕೂಡ ಮಾಡ್ಕೋತಾರೆ. ತುಂಬಾ ಒಳ್ಳೆಯದು ಹೆಲ್ತಿಗಿದು. ಎಲ್ಲ ಥರದ ಸಿರಿಧಾನ್ಯಗಳನ್ನ ಹಾಕಿಬಿಟ್ಟು ಪೌಡ್ರ್ ಮಾಡಿಸಿಟ್ಕೊಂಡು ಅದನ್ನು ಗಂಜಿ ಮಾಡ್ಕೊಂಡು ಕುಡಿತಾರೆ. ತುಂಬ ಒಳ್ಳೆಯದು, ಮಾಡ್ಕೊಂಡು ಕುಡಿಬೇಕು. ಬೆಳಗ್ಗೆ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಲೈಟಾಗಿರುತ್ತೆ, ಏನು ಹೊಟ್ಟೆ ನೋವು ಎಲ್ಲ ಏನಿಲ್ಲ. ಇದನ್ನು ಕುಡಿದ್ರೆ ಸ್ವಲ್ಪ ಬೇಕಂದರೆ ಬೆಲ್ಲದ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ಇನ್ನು ಇದನ್ನು ಗಂಜಿನೂ ಕುಡಿದು ಟಿಫನ್ನು ರೆಡಿಯಾಗಿತ್ತು. ಟಿಫನ್ ಹೋಗಿ ತಿನ್ಕೊಂಬರ್ತೀನಿ. ಈಗ ಟಿಫನ್ ಎಲ್ಲ ತಿನ್ಕೊಂಡು ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇನ್ನು ಗೋಡೆ ಎಲ್ಲ ಒರೆಸ್ಕೊಂಡು ಸೋಪಿನ ನೀರಲ್ಲಿ ಒಂದ್ಸರಿ, ನಾರ್ಮಲ್ ನೀರಲ್ಲಿ ಒಂದ್ಸರಿ ಒರೆಸ್ಕೊಂಡ್ಬಿಡ್ತೀನಿ. ಹಾಗಾಗಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಇಲ್ಲಾಂದರೆ ಅದು ಕ್ಲೀನ್ ಮಾಡ್ದಂಗೆ ಅನ್ನಿಸ್ತಿರಲ್ಲ. ಅದರಲ್ಲೂ ಈ ಕಿಚನ್ ಕ್ಲೀನ್ ಮಾಡೋದನ್ನು ತುಂಬ ತಲೆ ಬಿಸಿ ಆಗುತ್ತೆ. ಇನ್ನು ನಾನು ಅತ್ತೆ ಸೇರ್ಕೊಂಡು ಇಬ್ಬರೂ ಕ್ಲೀನ್ ಮಾಡ್ಕೋತೀವಿ. ಇಬ್ಬರು ಸೇರಿ ಮಾಡಿಕೊಂಡ್ರೆ ಬೇಗ ಬೇಗ ಆಗಿಬಿಡುತ್ತೆ. ಇನ್ನು 3 ಡೇಸಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕಲ್ಲ. ಇನ್ನು ಗಣೇಶ ಹಬ್ಬ ಬಂತು, ಹಾಗಾಗಿ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ಅವರು ಹೆಲ್ಪ್ ಮಾಡಿಕೊಡ್ತಾರೆ, ಹಂಗೇನಿಲ್ಲ. ಕಿಚನ್ ಕ್ಲೀನ್ ಎಲ್ಲ ಮುಗೀತು, ಒರೆಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಪಾತ್ರೆಗಳನ್ನೆಲ್ಲ ತೊಳೆದು ಜೋಡಿಸಿ ಇಟ್ಟಿದ್ವಲ್ಲ, ಒಣಗಿದ್ದಾವೆ. ಅದನ್ನು ಇವಾಗ ಅದನ್ನೊಂದ್ಸರಿ ಒರೆಸ್ಕೊಂಡು, ಇನ್ನು ನಮ್ಮ ಅತ್ತೆನೂ ಅವಳು ಸೇರಿಸ್ಕೊಂಡು ಫಿಲ್ ಮಾಡಿಕೊಡ್ತಿದ್ದಾರೆ. ನಾನು ತೊಗೊಬಂದು ಜೋಡಿಸ್ತಾ ಇದ್ದೀನಿ. ಇನ್ನು ಅವಳು ಇಲ್ಲಿ ಬಂದ್ರೂ ನಮ್ಮ ಮಾತೇ ಕೇಳಲ್ಲ. ಅಜ್ಜಿ ತಾತ ಇರ್ತಾರಲ್ಲ ಮುದ್ದು ಮಾಡೋಕ್ಕೆ, ಹಾಗಾಗಿ ಅವ್ರದ್ದೇ ದರ್ಬಾರ ಆಗ್ತಿರುತ್ತೆ. ಹಾಗಾಗಿ ಅವಳು ಹೇಗಾರ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇದ್ದೀನಿ. ಇನ್ನೆಲ್ಲ ಜೋಡಿಸಿದ್ದಾಯಿತು ಇನ್ನು ಕೆಲಸ. ಇನ್ನು ನಮ್ಮನೆ ಎಲೆ ಬೀಳಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲೆ. ಈ ವಿಳೆದೆಲೆ ಎಷ್ಟು ಅಗಲ ಇತ್ತು ಅಂದರೆ ತುಂಬಾ ಅಗಲ ಇತ್ತು. ಇನ್ನು ಮಧ್ಯಾಹ್ನದ ಊಟಕ್ಕೆ ನೆನ್ನೆದೇ ರೊಟ್ಟಿ ಇತ್ತು, ಹಾಗಾಗಿ ಅದನ್ನೇ ರೊಟ್ಟಿ ಮಾಡ್ಕೊಂಡಿದ್ವಿ ನಾನು ನಮ್ಮ ಅತ್ತೆ. ಇನ್ನು ಇವಳಿಗೆ ಚಿತ್ರಾನ್ನನೇ ಇತ್ತು, ಅದನ್ನೇ ತಿನ್ಕೋತಿದ್ದಾಳೆ. ಇನ್ನು ಊರಿಗೆ ಬಂದರೆ ಮೊಬೈಲ್ ನೋಡೋದು ಬರೀ ಇದೇ ಕೆಲಸ ಆಗುತ್ತೆ. ಹೆಂಗಿರೋ ಅಜ್ಜಿ ತಾತಂದು ಮೊಬೈಲ್ ಸಿಗುತ್ತೆ, ನೋಡ್ಕೊಂಡು ಕೂತ್ಕೊತಾಳೆ. ಇನ್ನು ಒಂದ್ಸರಿ ಇಸ್ಕೊಂಡ್ರೂ ಅಷ್ಟೇ ಮತ್ತೆ ಮತ್ತೆ ತೊಗೊಂಡು ನೋಡ್ತಾ ಇರ್ತಾಳೆ. ಇನ್ನು ಕೆಲಸದ ಟೈಮಲ್ಲಿ ಅಡುಗೆ ಮಾಡ್ಕೊಳಕ್ಕೂ ಆಗಲ್ವಲ್ಲ. ಇನ್ನು ನಾವು 3 ಜನ ಇದ್ದಿದ್ದು, ಮಾವ ಎಲ್ಲ ಹೊರಗಡೆ ಹೋಗಿದ್ರು. ಹಾಗಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ಇನ್ನು ಬೆಳಗ್ಗೆದೇ ಚಿತ್ರಾನ್ನ ಇತ್ತಲ್ಲ, ಅವಳಿಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಮತ್ತು ಪುಳಿಯೋಗರೆ, ಇಡ್ಲಿ, ದೋಸೆ ಇಂಥವೆಲ್ಲ ಇಷ್ಟ. ಊರಿಗೆ ಬಂದ್ರಂತ ಇವಳು ನನ್ನ ಮಾತೇ ಕೇಳಲ್ಲ. ಇಲ್ಲಿ ತಾತ ಅಜ್ಜಿ ಇರ್ತಾರಲ್ಲ ಮುದ್ದು ಮಾಡೋಕೆ, ಅದಕ್ಕೆ ಮಾಡ್ಕೊತಾರೆ. ಸೂಜಿ ಇಟ್ಕೊಂಡಿದ್ದಾಳೆ, ಚುಚ್ಕೋಬೇಕು, ಅವಾಗ ಗೊತ್ತಾಗುತ್ತೆ. ಚಿನ್ನಿ ಆಟ ಆಡಬೇಡ ಅದ್ರಲ್ಲಿ ನೀನು. ರೈಲು ಈಗ ಸ್ಯಾಂಡಲ್ಸ್ ಫ್ಯಾಕ್ಟ್ರಿಗೆ ತಲುಪನೆಗೆ, ಡೋರು ಈಗ ಎಡಕ್ಕೆ ತೆರೆಯಲಿದೆ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.